ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಇಂಗ್ಲಿಷ್ನಲ್ಲಿ ಅಧಿಕಾರಿಗೆ ಮನವಿ ಸಲ್ಲಿಸಿದ ರೈತನ ಇಂಗ್ಲಿಷ್ ಸ್ಪೀಚ್ಗೆ ಶಾಸಕರೇ ಅಲ್ಲೋಲ ಕಲ್ಲೋಲ. ಅಷ್ಟಕ್ಕೂ ಈ ರೈತ ಎಷ್ಟು ಓದಿದ್ದಾರೆ ಗೊತ್ತಾ? ಹೌದು, ರೈತ ಅಂದರೆ ದೇಶದ ಬೆನ್ನೆಲುಬು. ರೈತ ಅಂದರೆ ನಮ್ಮೆಲ್ಲರಿಗೂ ಕೂಡ ಅನ್ನ ಹಾಕುವ ಅಧಿಪತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈ ರೈತನನ್ನ ಕೆಲವೊಬ್ಬರು ತುಂಬಾ ಕೀಳಾಗಿ ಕಾಣ್ತಾ ಇರ್ತಾರೆ. ರೈತರಿಗೆ ಎಜುಕೇಶನ್ ಇರೋದಿಲ್ಲ, ಅವರಿಗೆ ಕನ್ನಡ ಅಷ್ಟೇ ಬಿಟ್ಟರೆ ಬೇರೆ ಭಾಷೆಗಳು ಬರೋದಿಲ್ಲ ಅನ್ನುವಂಥ ಕೀಳು ನುಡಿಗಳನ್ನ ಮಾತಾಡಿರೋರನ್ನ ನಾವು ಕೇಳಿದ್ದೀವಿ. ಆದರೆ ಅಂಥವರಿಗೆ ಪಾಠ ಕಲಿಸುವುದಕ್ಕೆ ಅಂತಾನೆ ಇಂತಹ ರೈತರು ಮತ್ತಷ್ಟು ಹುಟ್ಟುಕೋಬೇಕು. ಯಾಕಂತಂದ್ರೆ ತುಮಕೂರು ಚಿಕ್ಕನಾಯಕನಹಳ್ಳಿಯ 70 ವರ್ಷದ ರೈತ ಗಿರಿಯಪ್ಪ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಮಾತಾಡಿ ಅಧಿಕಾರಿಗಳನ್ನ ಅಚ್ಚರಿಗೊಳಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ವೃದ್ಧ ರೈತರೊಬ್ಬರ ಇಂಗ್ಲಿಷ್ ಮತ್ತು ಹಿಂದಿ ಸ್ಪೀಚ್ ಕಂಡು ಅಧಿಕಾರಿಗಳ ಅಚ್ಚರಿ ಹೆಚ್ಚಾಗಿದೆ. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಹಾಗೆ ತಹಶೀಲ್ದಾರ್ ಮಮತಾ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ಅಚ್ಚರಿಯ ಘಟನೆ ನಡೆದಿದೆ. ಇಂಗ್ಲಿಷಲ್ಲಿ ಮಾತಾಡಿ ಬಿಡಿಸ್ತೀನಿ, ಬರ್ತೀನಿ. ಇಂಗ್ಲಿಷ್ ಮಾತಾಡಕ್ಕೆ ಅಧಿಕಾರಿಗಳು ಮಾತಾಡಿ ರಿಯಲಿ ಬೈ ಆಕ್ಷನ್ ಟೇಕನ್ ಈಸ್ ಜರ್ನಿ ನಾಟ್ ಓನ್ಲಿ ಬೈ ಅರ್ಜಿ. ಡು ಯು ಅಂಡರ್ಸ್ಟ್ಯಾಂಡ್ ಫರ್ದರ್ ನೋ ಆರ್ ಎನಿಥಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ವಿ ಕ್ಯಾನ್ ಸಪ್ರೇಟ್ ನೋ ಪೆಂಡಿಂಗ್ सर एवरीबडी डिपेंडेंट रास्ते में आने जाने लोगों को बैलगाड़ियाँ डॉक्टर होने के लिए ऑक्सन को जाने के लिए रास्ते में इस पेड़ को निकल जावा कट दिया. इसके ऐसा ना खाली चलती मर कुछ चलती अन्न 54ನೇ ಸರ್ವೆ ನಂಬರ್ ಸೈಡ್ ಶಾಸಕರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಕ್ಕೆ ತನ್ನ ಸಮಸ್ಯೆಗಳ ಕುರಿತು ಶಾಸಕರಿಗೆ ಅಹವಾಲನ್ನ ನೀಡೋದಕ್ಕೆ ರೈತರೊಬ್ಬರು ಬರ್ತಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅರಳೀಕೆರೆ ಗ್ರಾಮದ ರೈತ ಗಿರಿಯಪ್ಪ, ಇವರಿಗೆ 70 ವರ್ಷ ವಯಸ್ಸು. ಕೆರೆಗೋಡಿ ರಂಗಾಪುರ ಮಠದಲ್ಲಿ ಬರೀ SSLC ವರೆಗೂ ಶಿಕ್ಷಣವನ್ನ ಪೂರೈಸಿದ್ರು. ಆದರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇವರಿಗೆ ಪಾಂಡಿತ್ಯ ಹೊಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರೈತ ಗಿರಿಯಪ್ಪ ತನ್ನ ಜಮೀನಿಗೆ ತೆರಳೋದಕ್ಕೆ ಮರಗಳು ಅಡ್ಡಲಾಗಿವೆ, ತೆರವುಗೊಳಿಸಿ ಅಂತ ಕೇಳೋದಕ್ಕೆ ಬಂದಿದ್ರು. ಗಿರಿಯಪ್ಪನವರ ಇಂಗ್ಲಿಷ್ ಜ್ಞಾನದ ಕುರಿತು ಮೊದಲೇ ಅರಿವಿದ್ದ ತಹಶೀಲ್ದಾರ್ ಮಮತಾ ಇಂಗ್ಲಿಷ್ನಲ್ಲೇ ವಿವರಿಸಿ ಅಂತ ಸೂಚಿಸಿದ್ರು. ಇಂಗ್ಲಿಷ್ನಲ್ಲಿ ಹೇಳಿದ ತಕ್ಷಣ ಸಮಸ್ಯೆ ಬಗೆಹರಿಯುತ್ತಾ ಅಂತಾನೆ ಸುಲಲಿತವಾಗಿ ಮಾತಾಡಿದ್ರು. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರು ಕೂಡ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟರು. ಇನ್ನು ಈ ಹಿಂದೆ ರೈತ ಗಿರಿಯಪ್ಪನವರು ತಮ್ಮ ಜಮೀನಿಗೆ ತೆರಳು ರಸ್ತೆ ಇಲ್ಲ ಅಂತ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿದ್ರು. ಆಗ ಈ ಬಗ್ಗೆ ಪೂರಕವಾಗಿ ಸ್ಪಂದನೆ ನೀಡಿ ಅವರ ಜಮೀನಿಗೆ ರಸ್ತೆ ಮಾರ್ಗ ತೆರವು ಮಾಡಿಕೊಡಲಾಗಿತ್ತು. ಆದರೆ ಮಾರ್ಗ ನಿರ್ಮಾಣ ಆದರೂ ಮರಗಳು ಅಡ್ಡಲಾಗಿ ಇರೋದ್ರಿಂದ ಸಂಚಾರ ಕೂಡ ಕಷ್ಟವಾಗಿತ್ತಂತೆ. ಇದರಿಂದ ಮತ್ತೊಮ್ಮೆ ಅಧಿಕಾರಿಗಳ ನೆರವನ್ನ ಪಡೆದುಕೊಳ್ಳೋದಕ್ಕೆ ಗಿರಿಯಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅಂದ ಹಾಗೆ ನೋಡಿ, ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಲಾಗಿತ್ತು. ಈ ಹಿಂದೆ ಹಳ್ಳಿಕೆರೆಯಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅನ್ನುವ ಹೆಸರಲ್ಲಿ ತಾಲೂಕು ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟು ಮಾಡಲಾಗಿತ್ತು. ಇನ್ನು ರೈತ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತಾಡಿರುವ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದ್ದು, ಹಲವು ನೆಟ್ಟಿಗರು ಈ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ರೈತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಉಚ್ಚಾರಣೆ ಬಹಳ ಸ್ಪಷ್ಟವಾಗಿದ್ದು, ನಮ್ಮ ರೈತರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ವಿದ್ಯೆ ಅನ್ನೋದು ಯಾರಪ್ಪನ ಸ್ವತ್ತಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ. ಯಾರನ್ನು ಯಾವುದಕ್ಕೂ ಕೇವಲವಾಗಿ ನೋಡಬಾರದು ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ ಅಂತ ಸಾಕಷ್ಟು ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ನಾವು ಯಾವುದನ್ನ ಬೇಕಾದರೂ ಸಾಧನೆ ಮಾಡಬಹುದು, ಮನಸ್ಸೊಂದಿದ್ದರೆ ಮಾರ್ಗ ಅನ್ನೋದಕ್ಕೆ ಈ ಗಿರಿಯಪ್ಪನವರೇ ಸಾಕ್ಷಿ ಅಂತಾನೆ ಹೇಳಬಹುದು. ಇಂಗ್ಲಿಷ್ನಲ್ಲಿ ಅಧಿಕಾರಿಯೊಂದಿಗೆ ಮಾತಾಡಿ, MLA ಯೊಂದಿಗೆ ಮಾತಾಡಿ ರೈತರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.